ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂಥ ಸಿನಿಮಾ ಇದೇ ವರ್ಷ ರಿಲೀಸ್ ಆಗಿರುವ ತಮಿಳಿನ ಕರಪ್ಪು ಎನ್ನುವ ಸಿನಿಮಾ. ಸುಮಾರು ವರ್ಷ ಆದಮೇಲೆ ನಮ್ಮ ಸೂರ್ಯ ಅವರು ಒಳ್ಳೆ ಲುಕ್ಕಲ್ಲಿ ಕಾಣಿಸ್ತಿದ್ದಾರೆ. ಸರಿ, ಈ ಸಿನಿಮಾವನ್ನು ಒಂದು ಲೈನ್ನಲ್ಲಿ ಹೇಳಬೇಕಂದ್ರೆ, ನಮ್ಮ ಸಮಾಜದಲ್ಲಿ ನಡೀತಿರುವ ಲಂಚ ಅನ್ಯಾಯವನ್ನು ತಡೆಯಕ್ಕೆ ಅಂತಾನೆ ದೇವರು ಮನುಷ್ಯನ ರೂಪ ತಾಳಿ ಬಂದರೆ ಹೇಗಿರುತ್ತೆ, ಇಂಥ ಜನರ ಮಧ್ಯೆ ನ್ಯಾಯವನ್ನು ಬಡವರಿಗೆ ಒದಗಿಸ್ತಾನ, ಮತ್ತೆ ಆ ಸಾಕ್ಷಾತ್ ಕರಪ್ಪು ಸ್ವಾಮಿಯ ಮನುಷ್ಯನ ರೂಪ ತಾಳಿ ಬರೋದಕ್ಕೆ ಏನು ರೀಸನ್ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡೋಣ. ಸರಿ, ಸಿನಿಮಾವನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಸುಕುಮಾರ್ ಮತ್ತೆ ಅವನ ಮಗಳು ಬೀನುಳನ್ನ ತೋರಿಸ್ತಾರೆ. ಈಗ ಇವರಿಬ್ರು ಚೆನ್ನೈಗೆ ಹೋಗ್ತಾ ಇರ್ತಾರೆ. ಮಧ್ಯದಲ್ಲಿ ಟ್ರೈನ್ ಸ್ಟಾಪ್ ಆಗುತ್ತೆ. ಒಬ್ಬ ವ್ಯಕ್ತಿ ಟ್ರೈನ್ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತೆ, ನೀವು ಆಟೋದ ಮೂಲಕ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂತ ಹೇಳ್ತಾನೆ. ಸೊ ಆಟೋದ ಮೂಲಕ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂತ ಹೋಗ್ತಿರುವಾಗ ಅಷ್ಟರಲ್ಲಿ ಇಬ್ರು ಬೀನುಳ ಕತ್ತಲಿರುವ ಚೈನ್ ಕಿತ್ಕೊಂಡು ಸುಕುಮಾರ್ ಕೈಯಲ್ಲಿರುವ ಬ್ಯಾಗ್ ಅನ್ನ ತಗೊಂಡು ಓಡಿ ಹೋಗ್ತಾರೆ. ಸುಕುಮಾರನ್ ಅಳ್ತಾ ಅಲ್ಲೇ ಬಿದ್ದು ಹೋಗ್ತಾನೆ. ನೆಕ್ಸ್ಟ್ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. SP ಬೀನುಳಿಗೆ ಇವರು ನಿಂತಂದೇನಾ ಇಲ್ಲ ಕರ್ಕೊಂಡು ಬಂದ್ರ ಅಂತ ಕಟ್ಟರಿಗೆ ಮಾತಾಡ್ತಾ ಇರ್ತಾರೆ. ಬೀನು ಇದೆಲ್ಲ ವಿಡಿಯೋ ಮಾಡಿ ವೈರಲ್ ಮಾಡ್ತೀನಿ ಅಂತ ಡೈಲಾಗ್ ಹೇಳ್ತಾಳೆ. SP ಸೀರಿಯಸ್ ಆಗಿ, ಸರಿ ಇದು ನಿಮ್ಮ ಪ್ರಾಬ್ಲಮ್, ಸರಿ ಆ ಬ್ಯಾಗ್ ಅಲ್ಲಿ ಏನಿತ್ತು ಅಂತ ಕೇಳ್ತಾಳೆ. ಸುಕುಮಾರ್ ಅದರಲ್ಲಿ ಚಿನ್ನ ಅಂತ ಹೇಳ್ತಾನೆ. SP ಎಷ್ಟು ಗ್ರಾಮ್ ಅಂತ ಕೇಳಿದ್ರೆ ಸುಕುಮಾರನ್ 60 ಪೌಂಡ್ ಅಂತ ಹೇಳ್ತಾನೆ. SP ಇದನ್ನು ಕೇಳಿ ಶಾಕ್ ಆಗ್ತಾಳೆ. 60 ಪೌಂಡ್ ಚಿನ್ನ ಅಂದ್ರೆ ಸುಮಾರು 25 ಲಕ್ಷಕ್ಕೂ ಹೆಚ್ಚು. ಏನಂದ್ರೆ ಬೀನುಳಿಗೆ ಹೆಲ್ತ್ ಇಶ್ಯೂ ಆಗಿರುತ್ತೆ. ಸೊ ಸರ್ಜರಿ ಮಾಡೋಕ್ಕೋಸ್ಕರ 25ರಿಂದ 30 ಲಕ್ಷ ಬೇಕಾಗಿರುತ್ತೆ. ಅದಕ್ಕೆ ಸುಕುಮಾರನ್ ತನ್ನ ಹತ್ರ ಇರುವ ಎಲ್ಲ ಚಿನ್ನವನ್ನ ಮಾರಕ್ಕೆ ತಗೊಂಡು ಬಂದಿರ್ತಾನೆ. ಈಗ ಕಂಪ್ಲೇಂಟ್ ಕೊಟ್ಟು ಹೋಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಸ್ಟೇಷನ್ಗೆ ಬರ್ತಾರೆ. ಪೊಲೀಸರು ಅವರಿಬ್ಬರನ್ನ ಹಿಡಿದು ಎಲ್ಲ ಚಿನ್ನವನ್ನ ಇಸ್ಕೊಂಡಿರ್ತಾರೆ. ಸುಕುಮಾರನ್ ಆ ಚಿನ್ನವನ್ನ ನೋಡಿ 15 ಪೌಂಡ್ ಇರುವ ನೆಕ್ಲೆಸ್ ಕಾಣಿಸ್ತಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ SP ಬಂದು ಇಷ್ಟೇ ಸಿಕ್ಕಿದ್ದು ಬೇಕಾದ್ರೆ ತಗೊಂಡೋಗು, ಇಲ್ಲಾಂದ್ರೆ ಕೇಸ್ ಹಾಕಿ FIR ಆಗ್ತೀವಿ ಅಂತ ಹೇಳ್ತಾಳೆ. ಸುಕುಮಾರನ್ ಸರಿ ಅಂತ 45 ಪೌಂಡ್ ಗೋಲ್ಡ್ ಅನ್ನ ತಗೊಂಡು ಹೋಗ್ತಾ ಇರ್ತಾನೆ. ಕಾನ್ಸ್ಟೇಬಲ್ ಹೀಗೆ ತಗೊಳ್ಳಾಗಿಲ್ಲ, ಇದಕ್ಕೆ ಒಂದು ಪ್ರೊಸೀಜರ್ ಇದೆ, ಕೋರ್ಟ್ ಮೂಲಕ ತಗೋಬೇಕು ಅಂತ ಲಾಯರ್ ಅಡ್ರೆಸ್ ಕೊಡ್ತಾನೆ. ಇನ್ನು ಇವಳ ಹೆಸರು ಪ್ರೀತಿ. ಇವಳು ನ್ಯಾಯದ ಪರವಾಗಿ ಕೇಸ್ ಮಾಡ್ತಾ ಇದ್ರೆ ಎಲ್ಲ ಲಾಯರ್ಸು ಲಂಚ ತಗೊಂಡು ಕೇಸನ್ನ ತಮ್ಮ ಪರವಾಗಿ ಮಾಡ್ಕೊಳ್ತಾ ಇರ್ತಾರೆ. ಈಗ ಕೂಡ ಒಂದು ಕೇಸ್ ವಿಚಾರವಾಗಿ ಪ್ರೀತಿ ಅಪರಾಧಿಗಳನ್ನ ಸಾಕ್ಷಿಗಳ ಮೂಲಕ ಪ್ರೂವ್ ಮಾಡ್ತಾಳೆ. ಇನ್ನು ಇವನು ಬೇಬಿ ಕಣ್ಣನ್, ದ ಫೇಮಸ್ ಲಾಯರ್. ಬೇಬಿ ಕಣ್ಣನ್ ಜಡ್ಜ್ಗೆ ಕೆಲವೊಂದು ಡಾಕ್ಯುಮೆಂಟ್ ಅನ್ನ ಸೆಂಡ್ ಮಾಡಿರ್ತಾನೆ. ಜಡ್ಜ್ ಕೂಡ ತೀರ್ಪನ್ನ ಬೇಬಿ ಕಣ್ಣನ್ ಪರವಾಗಿ ನೀಡಿ ಅವರನ್ನ ರಿಲೀಸ್ ಮಾಡ್ತಾನೆ. ಪ್ರೀತಿ ಏನೇ ಮಾಡಿದ್ರು ಎಲ್ಲ ವೇಸ್ಟ್ ಆಗ್ತಾ ಇರುತ್ತೆ. ಈ ಬೇಬಿ ಕಣ್ಣನ್ ದುಡ್ಡಿನ ಆಸೆಗೆ ಬಿದ್ದು ಜನರಿಗೆ ಮೋಸ ಮಾಡ್ತಾ ಬರ್ತಾನೆ ಇರ್ತಾನೆ. ಇನ್ನು ನೆಕ್ಸ್ಟ್ ಸುಕುಮಾರನ್ ಮತ್ತೆ ಬೀನು ಕೋರ್ಟ್ ಹತ್ರ ಬರ್ತಾರೆ. ಸುಕುಮಾರನ್ ಕೋರ್ಟ್ ಮುಂದೆ ಇರೋ ಕರಪ್ಪ ದೇವರ ವಿಗ್ರಹ ನೋಡ್ತಾನೆ. ಏನಂದ್ರೆ ಈ ವಿಗ್ರಹ ಹಿಂದೆ ಇವನ ಕನಸಲ್ಲಿ ಕೂಡ ಬಂದಿರುತ್ತೆ. ಅಲ್ಲಿರುವ ಒಬ್ಬ ಪೂಜಾರಿ ಈ ಕೋರ್ಟ್ ಕೊಡದೆ ಇರುವ ನ್ಯಾಯವನ್ನ ಈ ನಮ್ಮ ಕರಪ್ಪ ಸ್ವಾಮಿ ಕೊಡ್ತಾನೆ. ಖಾರ ಪುಡಿ ಅರೆದು ವಿಗ್ರಹಕ್ಕೆ ಹಚ್ಚಿ ಮನಸ್ಸಿನಿಂದ ಬೇಡ್ಕೊಂಡ್ರೆ ಸಾಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸುಕುಮಾರನ್ ಕೇಸ್ ಬರುತ್ತೆ. ಬೇಬಿ ಕಣ್ಣನ್ ಇವನ ಲಾಯರ್ ಆಗಿರ್ತಾನೆ. ಬೇಬಿ ಕಣ್ಣನ್ ಫ್ರೆಂಡ್ ಒಬ್ಬ, ಅವರು ಅಮಾಯಕರು, ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ನೆಕ್ಸ್ಟ್ ಈ ಕೇಸ್ ವಿಚಾರವಾಗಿ ಪೊಲೀಸರು ಯಾರು ಬಂದಿರೋದಿಲ್ಲ. ಸೊ ಜಡ್ಜ್ ಮಂತ್ ಎಂಡ್ಗೆ ಕೇಸನ್ನು ಟ್ರಾನ್ಸ್ಫರ್ ಮಾಡ್ತಾನೆ. ಬೇಬಿ ಕಣ್ಣನ್ ಅವರಿಗೆ ನಾನು ನಿಮಗೆ ನಿಮ್ಮ ಒಡವೆನ ಕೊಡಿಸ್ತೀನಿ ಅಂತ ಹೇಳ್ತಿರ್ತಾನೆ. ನೆಕ್ಸ್ಟ್ ಹೀಗೆ ಬಿರಿಯಾನಿ ತಿನ್ನೋದು ಫೀಸ್ ಅಂತ ದುಡ್ಡು ಹಾಕಿಸ್ಕೊಳ್ತಾ ಇರ್ತಾರೆ. ಅವತ್ತೇ ಹೋಟೆಲಲ್ಲಿ ಬಿರಿಯಾನಿ ತಿನ್ನುವಾಗ ಸುಕುಮಾರನ್ ಬೇಬಿ ಕಣ್ಣನ್ಗೆ, ಸರ್ 60 ಪೌಂಡ್ ಇದ್ದಿದ್ದು ಅದರಲ್ಲಿ 45 ಮಾತ್ರ ಸಿಕ್ಕಿದೆ, ಇನ್ನು 15 ಪೌಂಡ್ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಬೇಬಿ ಕಣ್ಣನ್ SPಗೆ ಕಾಲ್ ಮಾಡಿ ಈ ವಿಚಾರವಾಗಿ ಕೇಳಿದ್ರೆ ಅವಳು ಸ್ಟೇಷನ್ಗೆ ಬಂದು ಮಾತಾಡೋ ಅಂತ ಅವಾಜ್ ಆಗ್ತಾಳೆ. ಸೊ ಬೇಬಿ ಕಣ್ಣನ್ ತನ್ನ ಎಲ್ಲ ಜನರಿಗೆ ಕಾಲ್ ಮಾಡಿ ಸ್ಟೇಷನ್ ಹತ್ರ ಬಂದು ಗಲಾಟೆ ಮಾಡಿಸ್ತಾ ಇರ್ತಾನೆ. SP ಬೇಬಿ ಕಣ್ಣನ್ಗೆ 45 ಪೌಂಡ್ ಚಿನ್ನ ಅಷ್ಟೇ ಸಿಕ್ಕಿದ್ದು, FIR ಅಲ್ಲಿ ಹಾಗೆ ಇದೆ ಅಂತ ಹೇಳ್ತಾಳೆ. ಬೇಬಿ ಕಣ್ಣನ್ ಈ ತರ ಸುಳ್ಳು FIR ಹಾಕೋಕೆ ನಾನು ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾನೆ. ಆ 15 ಪೌಂಡ್ ಚಿನ್ನವನ್ನ ಕೊಟ್ಬಿಡು ಅಂತ ಕೇಳ್ತಾನೆ. SPಗೆ ಬೇರೆ ದಾರಿ ಇಲ್ಲದೆ ಸರಿ ಅಂತ ಚಿನ್ನವನ್ನ ಮತ್ತೆ ಸ್ವಲ್ಪ ಹಣವನ್ನ ಕೊಟ್ಟು ಹೊರಗಡೆ ಎಲ್ಲೂ ಹೇಳ್ಬಿಡ ಅಂತ ಹೇಳ್ತಾಳೆ. ಬೇಬಿ ಕಣ್ಣನ್ ಆ ಚಿನ್ನವನ್ನ ತನ್ನ ಹತ್ರ ಇಟ್ಕೊಂಡು ಸುಕುಮಾರ್ ಹತ್ರ ಒಂದು ಅವರಿಗೆ ಚಿನ್ನ ಸಿಕ್ಕಿಲ್ಲ, ಆ ಚಿನ್ನವನ್ನ ಕಳ್ತನ ಮಾಡಿದವರೇ ಮಾರ್ಕೊಂಡಿದ್ದಾರೆ, ಅದಕ್ಕೆ ಈ ಹಣವನ್ನ ಕೊಟ್ಟಿದ್ದಾರೆ ಅಂತ ಕೊಡ್ತಾನೆ. ಮತ್ತೆ ಅದೇ ಹಣವನ್ನ ಇಸ್ಕೊಂಡು ಲಂಚದ ಹಣ ನಮಗೆ ಬೇಡ, ಈ ಜನರಿಗೆ ಕೊಡೋಣ ಅಂತ ಅವರಿಗೆ ಕೊಡ್ತಾನೆ. ಇವಳ ಹೆಸರು ರೇಖಾ. ಈ ಹಿಂದೆ ರೇಖಾ ಕಾನ್ಸ್ಟೇಬಲ್ಗೆ ದುಡ್ಡು ಕೊಟ್ಟು ಕೋರ್ಟ್ ಹತ್ರ ಬಂದು ಸಾಕ್ಷಿ ಹೇಳ್ಬೇಡ ಅಂತ ಹೇಳ್ತಾಳೆ. ಹೀಗೆ ದಿನೇ ದಿನೇ ಬೇಬಿ ಕಣ್ಣನ್ ಮತ್ತೆ ಅವನ ಲಾಯರ್ಸ್ ಬಿರಿಯಾನಿ ಬೀಡ ಅಂತ ಗೂಗಲ್ ಪೇ ಮಾಡಿಸ್ಕೊಳ್ತಾ ಇರ್ತಾರೆ. ಮತ್ತೆ ಕೋರ್ಟಲ್ಲಿ ಜಡ್ಜ್ ಕೂಡ ಕೇಸನ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತಾನೆ. ಬೀನಿಗೆ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರುತ್ತೆ. ಬೀನು ಅಳ್ತಾ ಇಷ್ಟು ದಿನ ಖರ್ಚು ಮಾಡಿದ್ದ ಹಣದ ಬಗ್ಗೆ ಲೆಕ್ಕ ಆಗ್ತಾ ಇರ್ತಾಳೆ. ಸುಕುಮಾರನ್ ತನ್ನ ಮಗಳನ್ನ ಖುಷಿ ಪಡಿಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ಬೀನು ಅಳ್ತಾ ಅವಳಪ್ಪನಿಗೆ, ನಮಗೆ ಗೋಲ್ಡ್ ಸಿಗಲ್ಲ, ಅವರು ನಮ್ಮ ದುಡ್ಡನ್ನ ಬಿರಿಯಾನಿ ಬೀಡ ಅಂತ ಖರ್ಚು ಮಾಡಿಸ್ಕೊಳ್ತಾ ಇದ್ದಾರೆ, ಸರ್ಜರಿ ಹಾಸ್ಪಿಟಲ್ ಏನು ಬೇಡ, ಮನೆಗೆ ಹೋಗೋಣ ಅಂತಿರ್ತಾಳೆ. ಸುಕುಮಾರನ್ ನಾಳೆ ಸಿಗುತ್ತೆ, ನಾನು ಹೋಗಿ ಚಿನ್ನ ಇಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಕೋರ್ಟ್ ಅಲ್ಲಿ ಸುಕುಮಾರನ್ ಕೇಸ್ ಬರುತ್ತೆ. ಕಾನ್ಸ್ಟೇಬಲ್ ಮತ್ತೆ ಗೋಲ್ಡ್ ಕೂಡ ಬಂದಿರುತ್ತೆ. ಇನ್ನೇನು ಚಿನ್ನ ಸುಕುಮಾರ್ಗೆ ಕೊಡಬೇಕು ಅನ್ನೋ ಅಷ್ಟರಲ್ಲಿ ಜಡ್ಜ್ ಎಮರ್ಜೆನ್ಸಿ ಕಾಲ್ ಬಂದಿದೆ, ನಾನು ಹೋಗ್ಬೇಕು ಅಂತ ಕೋರ್ಟ್ ಅನ್ನ ಡಿಸ್ಮಿಸ್ ಮಾಡ್ತಾನೆ. ಸುಕುಮಾರನ್ ಅಳ್ತಾ ಜಡ್ಜ್ಗೆ, 4 ತಿಂಗಳಿಂದ ಹೀಗೆ ಮಾಡ್ತಾ ಇದ್ದೀರಾ, ನನ್ನ ಚಿನ್ನವನ್ನ ಕೊಟ್ಬಿಡಿ, ನನ್ನ ಮಗಳು ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ತಾಳೆ.
ನೆಕ್ಸ್ಟ್ ಹೊರಗೆ ಬೇಬಿ ಕಣ್ಣನ್ ಕಡೆಯವರು ಸುಕುಮಾರನ್ ಚೀರಿ ಗಲಾಟೆ ಮಾಡಿದ್ದಕ್ಕೆ ಬೈತಾ ಇರ್ತಾರೆ. ಬೇಬಿ ಕಣ್ಣನ್, ನಾನು ನಿನ್ನ ಚಿನ್ನವನ್ನ ಇಸ್ಕೊಡ್ತೀನಿ ಅಂತಿರ್ತಾನೆ. ಸುಕುಮಾರನ್ ಎಲ್ಲ ಮೋಸ, ನಿಮ್ಗೆ ಬರೀ ನಮ್ಮ ದುಡ್ಡು ಗೂಗಲ್ ಪೇ ಬೇಕು ಅಂತಾನೆ. ಇದನ್ನು ಕೇಳಿ ಬೇಬಿ ಕಣ್ಣನ್ ಅವನಿಗೆ ಹೊಡೆದು, ಆ ಚಿನ್ನವನ್ನ ನೀನು ಹೇಗೆ ಬಿಡಿಸ್ಕೊಂಡು ಹೋಗ್ತೀಯಾ, ಹೋಗು, ನಾನು ನೋಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಕರಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಬಂದು ಕೂತಿರುವಾಗ ಒಬ್ಬ ವ್ಯಕ್ತಿ ಬಂದು, ನಾನು ಸತ್ತು ಹೋಗಿದ್ದೀನಿ ಅಂತ ರೆಕಾರ್ಡ್ಸ್ ಅನ್ನ ರೆಡಿ ಮಾಡಿ ನನ್ನ ಆಸ್ತಿಯನ್ನ ಎಲ್ಲ ತಗೊಂಡಿದ್ದಾರೆ, ಈಗ ನಾನೇ ಬದುಕಿದ್ದೀನಿ ಅಂತ ಬಂದ್ರು ಕೇಸನ್ನ ಓಪನ್ ಮಾಡ್ತಿಲ್ಲ, ಅದಕ್ಕೆ ಸುಮಾರು 10 ವರ್ಷದಿಂದ ಇಲ್ಲೇ ಟೀ ಮಾರ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸುಕುಮಾರನ್ ಕರಪ್ಪು ದೇವರ ಹತ್ರ ಬಂದು ಪೂಜಾರಿ ಹೇಳಿದ ರೀತಿ ಮೆಣಸಿನಕಾಯಿನ ಅರಿದು ಅದನ್ನ ದೇವರ ಮೂರ್ತಿಗೆ ಹಚ್ಚಿ ಅಳ್ತಾ ಬೇಡ್ಕೊಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಬೇಬಿ ಕಣ್ಣನ್ ಮತ್ತೆ ಅವನ ಟೀಮ್ ಪಬ್ ಅಲ್ಲಿ ಡ್ರಿಂಕ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಕರೆಂಟ್ ಹೋಗಿ ಎಲ್ಲರೂ ಅಲ್ಲಿಂದ ಓಡಿ ಹೋಗ್ತಾರೆ. ಅದೇ ಟೈಮಿಗೆ ಸಾಕ್ಷಾತ್ ಕರಪ್ಪ ಸ್ವಾಮಿ ಬಂದು ಎಲ್ರಿಗೂ ಹೊಡೆಯುತ್ತೆ. ಬೇಬಿ ಕಣ್ಣನ್ ಫುಲ್ ಟೈಟ್ ಆಗಿರ್ತಾನೆ. ಅಲ್ಲಿ ಏನಾಗ್ತಿದೆ ಅಂತ ಅವನಿಗೆ ಗೊತ್ತಾಗ್ತಿರೋದಿಲ್ಲ. ಕರಪ್ಪ ಸ್ವಾಮಿ ಮಾಡಿದ ಮಾಯದಿಂದ ಬೇಬಿ ಕಣ್ಣನ್ಗೆ ನಶೆ ಎಳೆದು ಕೈ ಮುಗಿದು ನಾನು ಏನ್ ಮಾಡಿದ್ದಿ ಅಂತ ಕೇಳ್ತಿರ್ತಾನೆ. ಅವನು ಮಾಡಿದ ಅನ್ಯಾಯ ಸುಕುಮಾರನ್ ದೇವರಿಗೆ ಮೆಣಸಿನಕಾಯಿ ಹಚ್ಚಿದ್ದು ಎಲ್ಲ ತನ್ನ ಕಣ್ಮುಂದೆ ಬರುತ್ತೆ. ಲಾಯರ್ ಬೇಬಿ ಕಣ್ಣನ್ ಕ್ಷಮೆ ಕೇಳ್ತಾ ಇರ್ತಾನೆ. ಮತ್ತೆ ನಾಳೆನೆ ಆ ಕೇಸನ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾನೆ. ಕರಪ್ಪು ಸ್ವಾಮಿ ಇಷ್ಟು ದಿನ ಆಗದಿರೋದು ನಾಳೆ ಒಂದು ದಿನಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಬೇಬಿ ಅದು ಸಿಂಪಲ್, ಈ ತರ ನಾನೇ ದುಡ್ಡಿನ ಆಸೆ ಮಾಡಿದ್ದು, ಕೋರ್ಟಲ್ಲಿ ಕೆಲಸ ಮಾಡೋರಿಗೆ ದುಡ್ಡು ಕೊಟ್ಟರೆ ಸಾಕು, ನಾಳೆ ಒಂದೇ ದಿನದಲ್ಲಿ ಆ ಕೇಸ್ ಮುಗಿದೋಗುತ್ತೆ ಅಂತ ಹೇಳ್ತಾನೆ. ಕರಪ್ಪು ನನ್ನ ಮುಂದೆ ಲಂಚ ಕಾಸಿನ ಬಗ್ಗೆ ಮಾತಾಡ್ತೀಯ ಅಂತ ಅವನಿಗೆ ಹೊಡೆಯುತ್ತೆ. ಬೇಬಿ ಕಣ್ಣನ್, ಈಗ ದುಡ್ಡಿದ್ರೆ ಮಾತ್ರ ಕೋರ್ಟು ನ್ಯಾಯ ನಡೆಯುತ್ತೆ, ನೀವು ಬಂದರೂ ಕೂಡ ನ್ಯಾಯ ಕೊಡ್ಸೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಕರಪ್ಪ ಸ್ವಾಮಿ ಇದನ್ನ ಕೇಳಿ ನಾನೇ ಬರ್ತೀನಿ, ಅವರಿಗೆ ನ್ಯಾಯವನ್ನು ನಾನೇ ಕೊಡಿಸ್ತೀನಿ, ಆ ದಿನನೇ ನಾನಿನ್ನ ತಲೆಯನ್ನ ಕತ್ತರಿಸ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಸುಕುಮಾರನ್ ಮತ್ತೆ ಬೀನು ಹೊಸ ಲಾಯರನ್ನ ಹಿಡಿದಿರ್ತಾರೆ. ಅವನು ಕೂಡ ಬಿರಿಯಾನಿ ಹೋಟೆಲ್ಗೆ ಬಂದು ದುಡ್ಡು ಖರ್ಚು ಮಾಡಿಸ್ತಾ ಇರ್ತಾನೆ. ಈಗ ಸುಕುಮಾರನ್ಗೆ ಅನಿವಾರ್ಯ, ಯಾವ ಲಾಯರ್ ಕೂಡ ಬರ್ತಾನೆ ಇರೋದಿಲ್ಲ. ಅಷ್ಟರಲ್ಲಿ ಕರಪ್ಪ ಸ್ವಾಮಿ ರೂಪದಲ್ಲಿರುವ ಸೂರ್ಯ ಬರ್ತಾನೆ. ಅವರನ್ನ ಕೋರ್ಟ್ಗೆ ಕರ್ಕೊಂಡು ಬರ್ತಾನೆ. ಲಾಯರ್ ಬೇಬಿ ಕಣ್ಣನ್ ಕೂಡ ಸಿಗ್ತಾನೆ. ಬೇಬಿ ಕಣ್ಣನ್ ಸೂರ್ಯಕ್ಕೆ ಇಷ್ಟು ವರ್ಷ ಯಾರು ಬಂದ್ರು ಕೋರ್ಟನ್ನ ಚೇಂಜ್ ಮಾಡೋಕೆ ಆಗಿಲ್ಲ, ಇದು ನಮ್ಮ ಕೋರ್ಟು, ನೀನೇನ್ ಮಾಡ್ತೀಯ ಅಂತ ಕೇಳ್ತಾನೆ. ಸೂರ್ಯ, ಇದು ನನ್ನ ಪ್ಲೇಸು, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಒಳಗೆ ಬಂದ್ರೆ ಎಲ್ಲ ಲಾಯರ್ಸು ತಮ್ಮ ಕೇಸ್ಗಳನ್ನ ಅಡ್ವೊಕೇಟರ್ಗೆ ಕೊಡ್ತಾ ಇರ್ತಾರೆ. ಸೂರ್ಯಗೆ ಜನರ ಗಲಾಟೆ ನೋಡಿ ಶಾಕ್ ಆಗ್ತಾನೆ. ಅಷ್ಟರಲ್ಲಿ ಒಬ್ಬ ಲಾಯರ್ ಸೂರ್ಯಕ್ಕೆ ಹೊಸದಾಗಿ ಬಂದಿದ್ದಾರೆ ಅಂತ ಅವನ ಕೇಸನ್ನ ತಗೊಂಡು ಲಿಸ್ಟಲ್ಲಿ ಕೊಡ್ತಾಳೆ. ನೆಕ್ಸ್ಟ್ ಸುಕುಮಾರನ್ ಕೇಸ್ ಬರುತ್ತೆ. ಸೂರ್ಯ, ಈ ಕೇಸನ್ನ ನಾನೇ ಹ್ಯಾಂಡಲ್ ಮಾಡ್ತಿರೋದು ಅಂತ ಹೇಳ್ತಾನೆ. ಜಡ್ಜ್ ಸೂರ್ಯಕ್ಕೆ, ಯಾರು ನೀವು, ಇದಕ್ಕೂ ಮುಂಚೆ ನಿಮ್ಮನ್ನ ನೋಡಿಲ್ಲ ಅಂತ ಕೇಳ್ತಾನೆ. ಸೂರ್ಯ, ನಾನು ಮಧುರೈ ಬ್ರಾಂಚ್, ನನ್ನ ಕ್ಲೈಂಟ್ಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮತ್ತೆ 3 ಲಾಯರ್ಸ್ ಬರ್ತಾರೆ. ಅದರಲ್ಲಿ ಆ ಲೇಡಿ ಕೂಡ ಈ ಕೇಸನ್ನ ತಗೊಂಡಿರ್ತಾಳೆ. ಈಗ ಈ 3 ನಾವೇ ಈ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದೀವಿ, ಸಹಿ ಕೂಡ ಮಾಡಿದ್ದೀವಿ ಅಂತ ಹೇಳ್ತಾರೆ. ಜಡ್ಜ್, ಯಾರಾದರೂ ಒಬ್ರು ಹ್ಯಾಂಡಲ್ ಮಾಡಬೇಕು, ಅಲ್ಲಿವರೆಗೂ ಟೈಮ್ ಕೊಡ್ತೀನಿ, ಇಲ್ಲಾಂದ್ರೆ ಈ ಕೇಸನ್ನ ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಪ್ರೀತಿ ಸೂರ್ಯನನ್ನ ಮೀಟ್ ಆಗ್ತಾಳೆ. ಈ ಕಡೆ ಬೇಬಿ ಕಣ್ಣನ್ ವ್ಯಕ್ತಿ ಗೌರಿ ಒಂದು ಕೇಸನ್ನ ತಗೊಂಡಿರ್ತಾನೆ. ಇವಳ ಹೆಸರು ಕಣ್ಮಣಿ. ಇವಳು ಕೇಸನ್ನ ರಿಟರ್ನ್ ತಗೊಂಡು ಬೇರೆ ಲಾಯರ್ಗೆ ಕೊಡ್ತೀನಿ ಅಂತ ಇರ್ತಾಳೆ. ಅಲ್ಲಿಗೆ ಬೇಬಿ ಕಣ್ಣನ್ ಕೂಡ ಬರ್ತಾನೆ. ಈ ಕೇಸಿನಂದ್ರೆ MLA ಪಾಂಡ್ಯನ್ ಮಿಸ್ಬಿಹೇವ್ ಮಾಡಿರ್ತಾನೆ. ಬೇಬಿ ಕಣ್ಣನ್ ಈ ಕೇಸ್ ಪೇಪರನ್ನ ಕೆಳಗಡೆ ಹಾಕಿ, ಯಾರಾದರೂ ಈ ಪೇಪರ್ಸನ್ನ ತಗೊಂಡ್ರೆ ನಾನು ಈ ಕೇಸನ್ನ ಬಿಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಯಾರೊಬ್ರು ಈ ಪೇಪರ್ಸನ್ನ ಮುಟ್ಟೋದೇ ಇಲ್ಲ. ನೆಕ್ಸ್ಟ್ ಸೂರ್ಯ ಸುಕುಮಾರನ್ ಕೇಸ್ ತಗೊಂಡ 3 ಲಾಯರ್ಸ್ ಹತ್ರ ಬರ್ತಾರೆ. ಸೂರ್ಯ ಅವರಿಗೆ ಕೇಸ್ ಪಿಟಿಷನ್ನ ವಾಪಸ್ ತಗೊಳ್ಳಕ್ಕೆ ಹೇಳ್ತಾನೆ. ಅವರು ಸೂರ್ಯಗೆ 45 ಪೌಂಡ್ ಚಿನ್ನದಲ್ಲಿ ನಿಮಗೆಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಸೂರ್ಯ, ನಾನು ಅದೆಲ್ಲ ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಅವ್ರು ಕೂಡ ಕೇಸ್ ವಾಪಸ್ ತಗೊಳ್ತಾ ಇರೋದಿಲ್ಲ. ಸೊ ಈಗ ಸೂರ್ಯ ತನ್ನ ಪವರ್ನ ಯೂಸ್ ಮಾಡಿ ಎಲ್ಲರನ್ನ ಫ್ರೀಸ್ ಆಗಿಸ್ತಾನೆ. ಪ್ರೀತಿನ ನಾರ್ಮಲ್ ಮಾಡ್ತಾನೆ. ಪ್ರೀತಿಗೆ ಇವರು ಕರಪ್ಪ ಸ್ವಾಮಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಆ ಕೇಸ್ ಪಿಟಿಷನ್ ಪೇಪರ್ಸ್ಗಳನ್ನ ಹರಿತಾಳೆ. ಇದನ್ನು ನೋಡಿದ ಬೇಬಿ ಕಣ್ಣನ್ ಬಂದು, ನೀನು ಈ ರೀತಿ ಪವರ್ ಯೂಸ್ ಮಾಡೋ ಆಗಿಲ್ಲ, ಅದೇ ಅಗ್ರಿಮೆಂಟ್, ನೀನು ಯಾರು ಅಂತ ಯಾರಿಗೂ ಹೇಳ್ಬಾರ್ದು ಅಂತ ಪ್ರಾಮಿಸ್ ತಗೊಳ್ತಾನೆ. ಸೊ ಸೂರ್ಯಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಸೀನಲ್ಲಿ ಪ್ರೀತಿ ಬಂದು ಸೂರ್ಯಕ್ಕೆ ನನಗೆ 3 ವರ ಕೊಡಬೇಕು ಅಂತ ಕೇಳ್ತಾಳೆ. ಕೋರ್ಟ್ ಹೈಟೆಕ್ ಆಗಿ ಹೊಸದಾಗಿ ಸ್ಟಾರ್ಟ್ ಆಗಬೇಕು, 20,000 ಪೆಂಡಿಂಗ್ ಇರುವ ಕೇಸ್ಗಳು ಮುಗಿಬೇಕು, ಮತ್ತೆ ಯಾರು ಲಂಚ ತಗೋಬಾರ್ದು, ಸುಳ್ಳು ಮಾತಾಡಬಾರ್ದು, ಮಾತಾಡಿದ್ರೆ ಅವರಿಗೆ ಬಾಯಿ ಮಾತಾಡೋಕ್ಕೆ ಬರಬಾರ್ದು ಅಂತ ಹೇಳ್ತಾಳೆ. ಅವತ್ತು ರಾತ್ರಿ ಎಲ್ಲರೂ ಮೆಟ್ರೋದಲ್ಲಿ ಹೋಗುವಾಗ ಬೇಬಿ ಕಣ್ಣನ್ ಕಡೆಯವರು ಸೂರ್ಯನ ಹೊಡೆಯೋಕೆ ಅಂತ ಬಂದಿರ್ತಾರೆ. ಸೂರ್ಯಗೆ ಕೋಪ ಬರೋ ರೀತಿ ಮಾತಾಡಿದ್ರು ಸೂರ್ಯ ಸುಮ್ಮನೆ ಕೂತಿರ್ತಾನೆ, ತನ್ನ ಪವರ್ನ ಯೂಸ್ ಮಾಡೋದಿಲ್ಲ. ಪ್ರೀತಿ ಕೂಡ ಸೂರ್ಯ ಸುಮ್ಮನೆ ಕೂತಿರೋದನ್ನ ನೋಡಿ ಶಾಕ್ ಆಗ್ತಾಳೆ. ಏನಂದ್ರೆ ಸೂರ್ಯ ತನ್ನ ಪವರ್ನ ಯೂಸ್ ಮಾಡ್ತಾನೆ ಇಲ್ವಾ ಅಂತ ಬೇಬಿ ಕಣ್ಣನ್ ತನ್ನ ಹುಡುಗರನ್ನ ಕಳ್ಸಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಪ್ರೀತಿ ಬೀನುಗೆ ಈ ಏರಿಯಾದಲ್ಲಿರುವ ಹೋಟೆಲಲ್ಲಿ ಬಿರಿಯಾನಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಬೀನು ಅಳ್ತಾ, ನಂಗೆ ಗೊತ್ತಿದೆ, ಬಿರಿಯಾನಿಗೆ 2 ಲಕ್ಷ ಖರ್ಚಾಗಿದೆ, ನಮ್ಮ ಚಿನ್ನ ಸಿಕ್ಕಿಲ್ಲ, ನನಗೆ ಆರೋಗ್ಯ ಸರಿ ಆದ್ಮೇಲೆ ನಾನು ನನ್ನ ತಂದೆ ಜೊತೆಗೆ ತಿನ್ಬೇಕು ಅಂತ ಹೇಳ್ತಾಳೆ. ಇದನ್ನು ಕೇಳಿ ಸೂರ್ಯ ಕೂಡ ತುಂಬಾನೇ ಬೇಜಾರಾಗ್ತಾನೆ. ನೆಕ್ಸ್ಟ್ ಸೀನ್ ಕೋರ್ಟಲ್ಲಿ ಸೂರ್ಯ ಜಡ್ಜ್ಗೆ 4 ತಿಂಗಳು ಕಳೆದು ಹೋಗಿದೆ, ಈಗ ಇವರ ಗೋಲ್ಡ್ ನಮ್ಮ ಕಸ್ಟಡಿ ಎಲ್ಲಿದೆ, ಅದನ್ನ ಇವತ್ತು ನಮ್ಮ ಕ್ಲೈಂಟ್ಗೆ ಕೊಡಬೇಕು ಅಂತ ಮಾತಾಡ್ತಾನೆ. ಸೊ ಜಡ್ಜ್ ಇವನ್ ಮಾತು ಕೇಳಿ ಸಡನ್ ಆಗಿ ಚಿನ್ನವನ್ನ ಕೊಡೋಕೆ ಆಗೋದಿಲ್ಲ, ಈ ಎಲ್ಲ ಚಿನ್ನ ಯಾರ ಹೆಸರಲ್ಲಿ ಇದೆ ಮತ್ತೆ ಇದರ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾನೆ.
ಮತ್ತೆ ಬೀನುಗೆ ಇದು ಕೋರ್ಟ್ಗೆ ಹಾಕೊಂಬರೋ ಡ್ರೆಸ್ ಅಂತ ಕೇಳ್ತಾನೆ. ಬೀನು ಕೂಡ ನಮ್ಮ ಸಮಸ್ಯೆ ಇದಲ್ಲ, ಇದು ಸಮಸ್ಯೆ ಆಗಿದ್ರೆ ಅದು ನಿಮ್ಮ ಕಣ್ಣಿಗೆ ಇರೋ ಸಮಸ್ಯೆ ಅಂತ ಮಾತಾಡ್ತಾಳೆ. ಬೀನು ಈ ರೀತಿ ಮಾತಾಡೋದಕ್ಕೆ ಜಡ್ಜ್ ಒನ್ ಡೇ ಜೈಲ್ ಶಿಕ್ಷೆಯನ್ನು ಕೊಡ್ತಾನೆ. ಅವತ್ತು ರಾತ್ರಿ ಬೀನು ಜೈಲಿನಲ್ಲಿಯೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಬಾಯಲ್ಲಿ ರಕ್ತ ಬರ್ತಾ ಇರುತ್ತೆ. ಹಾಸ್ಪಿಟಲ್ಗೆ ಕರ್ಕೊಂಡು ಬಂದರೆ ಡಾಕ್ಟರ್ಸ್ ಕಿಡ್ನಿ ಡ್ಯಾಮೇಜ್ ಆಗಿದೆ, ತಕ್ಷಣ ಸರ್ಜರಿ ಮಾಡಬೇಕು, ಇಲ್ಲಾಂದ್ರೆ ತುಂಬಾನೇ ಕಷ್ಟ ಅಂತ ಹೇಳ್ತಾರೆ. ಸುಕುಮಾರ್ ಅಂತನ ಚಿನ್ನವನ್ನ ನಂಬ್ಕೊಂಡು ಬಂದಿರ್ತಾನೆ. ಸೊ ಈಗ ಹಣ ಸಿಗ್ತಾನೆ ಇರೋದಿಲ್ಲ. ಈಗ ಪ್ರೀತಿ ತನ್ನ ಹತ್ರ ಇರುವ ಹಣವನ್ನ ಕೊಟ್ಟು ಸರ್ಜರಿ ಸ್ಟಾರ್ಟ್ ಮಾಡೋಕೆ ಹೇಳಿದ್ದೀನಿ ಅಂತ ಹೇಳ್ತಾಳೆ. ಈಗ ನಾವು ಚಿನ್ನವನ್ನ ಬಿಡಿಸ್ಕೊಳ್ಳೇಬೇಕು. ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಜಡ್ಜ್ ಪರ್ಮಿಷನ್ ಕೊಡ್ಬೋದು ಅಂತ ಅವರ ಮನೆಗೆ ಬರ್ತಾರೆ. ಜಡ್ಜ್ಗೆ ಸೂರ್ಯ ಮೇಲೆ ಇರುವ ಕೋಪದಿಂದ ಚಿನ್ನ ಕೊಡೋದಿಲ್ಲ ಅಂತ ಹೇಳ್ತಾನೆ. ಬೇಬಿ ಕಣ್ಣನ್ ಕೂಡ ಅಲ್ಲೇ ಇರ್ತಾನೆ. ಸೂರ್ಯಗೆ ಕೋಪ ಬಂದರೂ ಕೂಡ ಪ್ರಾಮಿಸ್ ಮಾಡಿದ್ರಿಂದ ಸುಮ್ಮನೆ ಇರ್ತಾನೆ. ನೆಕ್ಸ್ಟ್ ಡೇ ಸೂರ್ಯ ಚಿನ್ನದ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿದ್ದೀವಿ, ಈಗ ಎಲ್ಲ ಚಿನ್ನವನ್ನ ಕೊಡಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿ ಜಡ್ಜ್ ಚಿನ್ನವನ್ನ ವಾಪಸ್ ಕೊಡ್ತೀನಿ, ನೀನ್ ನಂಗೆ ಸಾರಿ ಕೇಳಬೇಕು, ಇಲ್ಲಾಂದ್ರೆ ಕೇಸನ್ನ ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೂರ್ಯ ಈಗ ಇರೋ ಸಿಚುವೇಶನ್ ನೋಡಿ ಜಡ್ಜ್ಗೆ ಸಾರಿ ಕೇಳ್ತಾನೆ. ನೆಕ್ಸ್ಟ್ ಚಿನ್ನ ಸುಕುಮಾರನ್ಗೆ ಸಿಗುತ್ತೆ. ನೆಕ್ಸ್ಟ್ ಹಾಸ್ಪಿಟಲ್ಗೆ ಕಾಲ್ ಮಾಡಿದ್ರೆ ಅವನ ಮಗಳು ಡೆತ್ ಆಗಿದ್ದಾಳೆ ಅಂತ ನ್ಯೂಸ್ ಬರುತ್ತೆ. ಸುಕುಮಾರನ್ ಅಲ್ಟಾ ಮಗಳನ್ನ ನೆನ್ಪು ಮಾಡ್ಕೊಳ್ತಾ ಇರ್ತಾನೆ. ಬೇಬಿ ಕಣ್ಣನ್ ಕಡೆಯವರು ಬರ್ತಾರೆ. ಅವ್ರ ಮೇಲೆ ಚಿನ್ನವನ್ನ ಬಿಸಾಕಿ ನನ್ನ ಮಗಳು ಸತ್ತೋದ್ಲು ಅಂತಿರ್ತಾನೆ. ಮತ್ತೆ ಸೂರ್ಯಗೆ ಕೂಡ ಸ್ವಲ್ಪ ಚಿನ್ನವನ್ನು ಕೊಟ್ಟು ಅಳ್ತಾ ಈ ಚಿನ್ನ ನನಗೆ ಬೇಡ, ನನ್ನ ಮಗಳು ಹೋದ್ಲು, ನಿಮ್ಮ ಫೀಸ್ ತಗೊಳ್ಳಿ ಅಂತಿರ್ತಾನೆ. ನೆಕ್ಸ್ಟ್ ಅಲ್ಲಿಗೆ ಬೇಬಿ ಕಣ್ಣನ್ ಬರ್ತಾನೆ. ಸೂರ್ಯಗೆ ಇದು ನನ್ನ ಕೋರ್ಟು, ಈಗ ಆ ಹುಡುಗಿ ಸಾವಿಗೆ ನೀನೇ ಕಾರಣ ಆಗಿದ್ದೀಯಾ, ಈ ಚಾಲೆಂಜಲ್ಲಿ ನೀನು ಸೋತಿದ್ದೀಯಾ ಅಂತ ಹೇಳ್ತಾನೆ. ಅವತ್ತು ನೀನು ಜಡ್ಜ್ ಮನೆಗೆ ಬಂದಾಗ ರಿಕ್ವೆಸ್ಟ್ ಮಾಡಿ ಲಂಚ್ ಬಗ್ಗೆ ಮಾತಾಡಿದ್ರೆ ಈಗ ಆ ಹುಡುಗಿ ಬದುಕಿರ್ತಿದ್ಲು, ಈ ಸಾವಿಗೆ ನೀನೇ ಕಾರಣ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸೂರ್ಯ ಈ ವಿಚಾರವಾಗಿ ಬೇಜಾರದಿಂದ ಕೂತಿರ್ತಾನೆ. ಬೇಬಿ ಕಣ್ಣನ್ ಹುಡುಗರ ಹತ್ತಿರ ಈ ಹಿಂದೆ ಬಂದ ಕಣ್ಮಣಿ ಮತ್ತೆ ಬರ್ತಾಳೆ. ಕೇಸ್ ಪೇಪರ್ಸ್ ಕೊಟ್ಬಿಡಿ, ನಾನು ಬೇರೆ ಲಾಯರನ್ನ ಕೂಡ್ಕೊಂಡು ಹೋಗ್ತೀನಿ ಅಂತಿರ್ತಾಳೆ. ಗೌರಿ ಆಯ್ತು ಅಂತ ಆ ಕೇಸ್ ಪೇಪರ್ಸ್ ಅನ್ನ ಬಿಸಾಕಿ ಈಗ ಮತ್ತೆ ಹೇಳ್ತಾ ಇದ್ದೀನಿ, ಯಾರಾದ್ರೂ ತಗೊಂಡ್ರೆ ಈ ಕೇಸ್ ಬಿಡ್ತೀನಿ ಅಂತಿರ್ತಾನೆ. ಆ ಹೆಂಗಸು ಕೂಡ ಎಲ್ಲರ ಹತ್ರ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಡು ಈ ಕೇಸನ್ನ ತಗೊಳ್ಳಿ ಅಂತಿರ್ತಾಳೆ. ಯಾರು ಮುಂದೆ ಬರ್ತಾನೆ ಇರೋದಿಲ್ಲ. ಕೊನೆಗೆ ಸೂರ್ಯ ಆ ಕೇಸ್ ಪೇಪರ್ಸ್ ಅನ್ನ ತಗೊಳ್ತಾನೆ. ಗೌರಿ ಮತ್ತೆ ಅವನ ಕಡೆಯವರು ಸೂರ್ಯನನ್ನ ಹೊಡೆಕೆ ಬರ್ತಾರೆ. ನಮ್ಮ ಸೂರ್ಯ ರೂಪದಲ್ಲಿರುವ ಕರಪ ಸ್ವಾಮಿ ಎಲ್ಲರಿಗೂ ಹೊಡೆದು ಅವರನ್ನ ನರಕಕ್ಕೆ ಕರೆದೊಯ್ತಾನೆ. ನೆಕ್ಸ್ಟ್ ಸೀನಲ್ಲಿ ಆ ಕೇಸ್ ಪೇಪರ್ಸ್ ಪ್ರೀತಿ ಮನೆಯಲ್ಲಿ ಇರ್ತವೆ. ಈಗ ಪ್ರೀತಿ ಈ ಕೇಸ್ ಬಗ್ಗೆ ಕಣ್ಮಣಿಗೆ ಕೇಳ್ತಾಳೆ. ಕಣ್ಮಣಿ, ನಾನು MLA ಪಾಂಡ್ಯನ್ ಜೊತೆಗೆ ವರ್ಕ್ ಮಾಡ್ತಿರುವಾಗ ನನ್ನ ಹತ್ರ ಕೆಟ್ಟದಕ್ಕೆ ನಡ್ಕೊಳ್ತಿದ್ರು. ಒಂದು ದಿನ ಡೆಲ್ಲಿಲಿ ಇರುವ ತಮ್ಮ ಮನೆಗೆ ಕರ್ಸ್ಕೊಂಡು ನನ್ನ ಮೇಲೆ ಅಸಭ್ಯವಾಗಿ ನಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ಕೋರ್ಟ್ಗೆ ಬರುತ್ತೆ. ಪಾಂಡ್ಯನ್ ಪರವಾಗಿ ಬೇಬಿ ಕಣ್ಣನ್ ಬಂದ್ರೆ ಕಣ್ಮಣಿ ಪರವಾಗಿ ಪ್ರೀತಿ ಬರ್ತಾಳೆ. ಪ್ರೀತಿ ಜಡ್ಜ್ಗೆ ಕಣ್ಮಣಿ ಮೇಲೆ ನಡೆದಿರುವ ಸೆಕ್ಸುವಲ್ ಅಟೆಂಪ್ಟ್ ಬಗ್ಗೆ ಮಾತಾಡ್ತಾಳೆ. ಕಣ್ಮಣಿ ಕೂಡ ಈಗ ಏನ್ ನಡೆದಿದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಬೇಬಿ ಕಣ್ಣನ್ ಕಣ್ಮಣಿಗೆ ಕ್ವಶನ್ ಕೇಳ್ತಾ, ನೀವು ಹೇಳ್ತಿರುವ ಈ ಘಟನೆ ನಡೆದ ದಿನ ಈ 5 ವರ್ಷದ ಹಿಂದೆ ನಡೆದೋಗಿರೋದು, ಇಷ್ಟು ವರ್ಷ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಮತ್ತೆ ಆ ದಿನ ಅವರು ಕಾಲ್ ಸರ್ಜರಿ ಆಗಿತ್ತು, ಮೆಡಿಕಲ್ ರೆಕಾರ್ಡ್ಸ್ ಕೂಡ ಇದೆ ಅಂತ ಹೇಳ್ತಾನೆ. ಅಲ್ಲದೆ ಅವ್ರ ಹತ್ರ ಇರುವ ಕಣ್ಮಣಿ ವಾಯ್ಸ್ ರೆಕಾರ್ಡ್ಸ್ ಅನ್ನ ಪ್ಲೇ ಮಾಡ್ತಾನೆ. ಅದರಲ್ಲಿ ಇವಳು MLAಗೆ ಕಾಲ್ ಮಾಡಿ ನಂಗೆ ನಿಮ್ಮನ್ನ ನೋಡೋ ಆಸೆ ಆಗ್ತಿದೆ, ವಿಡಿಯೋ ಕಾಲ್ ಮಾಡ್ಲಾ ಅಂತ ಕೇಳಿರ್ತಾಳೆ. ಕಣ್ಮಣಿಗೆ ಕೇಳಿದ್ರೆ ಈ ವಾಯ್ಸ್ ನಂದೆ, ಅದನ್ನ ನಾನು ಆತರ ಕಾಲ್ ಮಾಡಿಲ್ಲ ಅಂತ ಹೇಳ್ತಾಳೆ. ಮತ್ತೆ ಬೇಬಿ ಕಣ್ಣನ್ ಈಗ ಕೆಲವೊಂದು ಸತ್ಯಗಳನ್ನ ಹೇಳ್ತೀನಿ ಅಂತ ಸುಳ್ಳುಗಳನ್ನ ಹೇಳೋಕೆ ಹೋಗ್ತಾನೆ. ಅವನ ಬಾಯಿ ಮಾತಾಡೋಕೆ ಬರ್ತಾ ಇರೋದಿಲ್ಲ. ಬೇಬಿ ಕಣ್ಣನ್ ಕಣ್ಮಣಿ ಪರವಾಗಿ ಇಷ್ಟು ವರ್ಷ ಇವಳು ಕಂಪ್ಲೇಂಟ್ ಕೊಡೋದೇ ಇರೋದಕ್ಕೆ ರೀಸನ್ MLA ಪಾಂಡ್ಯನ್ ಅಧಿಕಾರದಲ್ಲಿ ಇರೋದ್ರಿಂದ ಅಂತ ಹೇಳ್ತಾನೆ. ಅವನಿಗೆ ಸುಳ್ಳು ಹೇಳೋಕೆ ಆಗ್ತಿರೋದಿಲ್ಲ. ಪ್ರೀತಿಗೆ ಗೊತ್ತಾಗುತ್ತೆ ಈ ಹಿಂದೆ ಕರಪ್ಪಸ್ವಾಮಿ ಹತ್ರ ಕೋರ್ಟಲ್ಲಿ ಯಾವ ಲಾಯರ್ಸ್ಗೂ ಸುಳ್ಳು ಹೇಳಕ್ಕೆ ಬರಬಾರ್ದು, ಮತ್ತೆ 25,000 ಕೇಸ್ಗೂ ನ್ಯಾಯ ಸಿಗಬೇಕು ಅಂತ ಕೇಳಿರ್ತಾಳೆ. ಸೊ ಈಗ ಪ್ರೀತಿ MLAಗೆ ನಿಜವಾಗಿಯೂ ಸರ್ಜರಿ ಆಗಿದೆಯಾ ಅಂತ ಬೇಬಿ ಕಣ್ಣನ್ಗೆ ಕೇಳ್ತಾಳೆ. ಈಗ ಬೇಬಿ ಕಣ್ಣನ್ ಸುಳ್ಳು ಹೇಳೋದಕ್ಕೆ ಬಾಯಿ ಬರ್ತಾನೆ ಇರೋದಿಲ್ಲ. MLAಗೆ ಸರ್ಜರಿ ಆಗಿಲ್ಲ, ನಾನೇ ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿಸಿದ್ದು, ಮತ್ತೆ ಕಣ್ಮಣಿ MLAಗೆ ಕಾಲ್ ಮಾಡೇ ಇಲ್ಲ, ನಾನೇ AI ವಾಯ್ಸ್ ಅಲ್ಲಿ ಅವಳ ವಾಯ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದು ಅಂತ ಎಲ್ಲ ನಿಜವನ್ನ ಹೇಳ್ತಾನೆ. ಅವನ ಬಾಯಿ ಕಂಟ್ರೋಲ್ಗೆ ಸಿಗ್ತಾ ಇರೋದಿಲ್ಲ. ಜಡ್ಜ್ಗೆ ಕೂಡ ಬಾಯಿ ಬಂದಾಗೆ ಮಾತಾಡ್ತಾ ಇರ್ತಾನೆ. ಮತ್ತೆ ಜಡ್ಜ್ಗೆ ನಂಗೇನಾದ್ರು ಮಾಡಿದ್ರೆ ನೀನು ಮಾತಾಡಿರುವ ಎಲ್ಲ ಕಾಲ್ ರೆಕಾರ್ಡ್ಸ್ ನನ್ನ ಹತ್ರ ಇವೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಅಲ್ಲಿಂದ ಹೊರಗಡೆ ಬಂದ್ರೆ ಇಡೀ ಕೋರ್ಟಲ್ಲಿನ ಎಲ್ಲ ಲಾಯರ್ಸು ನಾನು ಸುಳ್ಳು ಹೇಳೋದಿಲ್ಲ, ಕೇಸನ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ನೋಡಿ ಬೇಬಿ ಕಣ್ಣನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಕರಪ್ಪಸ್ವಾಮಿ ಸೂರ್ಯ ಬಂದು ಈಗ ನಾನು ಬಂದಾಯ್ತು, ಇದು ನನ್ನ ಕೋರ್ಟು, ನನ್ನ ಜಾಗ, ಇನ್ ಮುಂದೆ ನೋಡುವಂತೆ ಅಂತ ಹೇಳ್ತಾನೆ. ಈ ಕಡೆ CBI ಜಡ್ಜ್ ಮನೆಯನ್ನ ಕೂಡ ರೈಡ್ ಮಾಡ್ತಾರೆ. ನೆಕ್ಸ್ಟ್ MLA ಜಡ್ಜ್ಗೆ ಸರಿಯಾಗಿ ಬೈತಾನೆ. ಬೇಬಿ ಕಣ್ಣನ್ ಜಡ್ಜ್ ಮನೆ ಮುಂದೆ ಬಂದ್ರೆ ಜಡ್ಜ್ ಅಸಿಸ್ಟೆಂಟ್ ಒಬ್ಬ, ಸರ್ ಜಡ್ಜ್ಗೆ ನಿಮ್ಮ ಮೇಲೆ ತುಂಬಾನೇ ಕೋಪ ಬಂದಿದೆ, MLA ಮತ್ತೆ ಜಡ್ಜ್ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ, ನೀವು 20 ದಿನ ಎಲ್ಲಾದ್ರೂ ಹೋಗ್ಬಿಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಪ್ರೀತಿ ಮತ್ತೆ ಸೂರ್ಯ ಕಾಫಿ ಶಾಪ್ಗೆ ಬಂದಿರ್ತಾರೆ. ಪ್ರಿಯಾ ಸೂರ್ಯಗೆ ಸುಮಾರು 25,000 ಕೇಸ್ ಇದಾವೆ, ನಿಮ್ಮ ಪವರ್ ಇಂದ ಅದನ್ನ ಸಾಲ್ವ್ ಮಾಡ್ಬಿಡಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಒಬ್ಬ ಲೋಕಲ್ ಹುಡುಗ ಬಂದು ಶಾಪ್ ಕ್ಲೋಸ್ ಆಗಿದ್ರು, ಚಾಕ್ಲೇಟ್ ಕಾಫಿ ಬೇಕು ಅಂತ ಆ ಹುಡುಗಿ ಕೈ ಹಿಡ್ಕೊಂಡು ಗಲಾಟೆ ಮಾಡ್ತಾ ಇರ್ತಾನೆ. ನಮ್ಮ ಕರಪ್ಪಸ್ವಾಮಿ ತನ್ನ ಪವರ್ ಯೂಸ್ ಮಾಡಿ ಅವನ ಮೈಂಡನ್ನು ಚೇಂಜ್ ಮಾಡಿಬಿಡ್ತಾನೆ.
ಹುಡುಗ ಕೂಡ ಸಡನ್ ಆಗಿ ಚೇಂಜ್ ಆಗಿ ಅವಳಿಗೆ ಸಾರಿ ತಂಗಿ ಅಂತ ಚೆನ್ನಾಗಿ ಮಾತಾಡ್ತಾನೆ. ಮತ್ತೆ ಕಳ್ತನ ಮಾಡೋಕ್ಕೆ ಬಂದವರು ಬಟ್ಟೆಗಳನ್ನ ಸರಿ ಮಾಡಿ ಇಟ್ಟು ಹೋಗ್ತಾ ಇರ್ತಾರೆ. ಕೊಲೆ ಮಾಡೋದು ಮೋಸ ಮಾಡೋದು ಸ್ಟಾಪ್ ಆಗಿರುತ್ತೆ. ಸೂರ್ಯ ತನ್ನ ಪ್ರದೇಶವನ್ನ ಫುಲ್ ದಿಗ್ಬಂಧನದ ರೀತಿ ಕಾಯ್ತಾ ಇರ್ತಾನೆ. ಈ ಕಡೆ ಕೋರ್ಟಲ್ಲಿ ಕೇಸ್ ಇಲ್ಲದೆ ಖಾಲಿ ಕಾಣ್ತಾ ಇರುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಕೇಸ್ FIR ಆಗದೆ ಎಲ್ಲರೂ ಕ್ರಿಕೆಟ್ ಆಡ್ತಾ ಇರ್ತಾರೆ. ಈ ತರ ಘಟನೆ ಆಗ್ತಿರೋದನ್ನ ನೋಡಿದ ಎಲ್ಲ ಲಾಯರ್ಸ್ಗಳು ಕೂಡ ಕರಪಸ್ವಾಮಿ ದೇವಸ್ಥಾನದ ಮುಂದೆ ಬಂದು ನಮ್ಮನ್ನ ಕ್ಷಮಿಸಿ, ಇನ್ನು ಮುಂದೆ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಂತ ಕೇಳ್ತಿರ್ತಾರೆ. ಬೇಬಿ ಕಣ್ಣನ್ ಈ ಮೂರ್ತಿ ಈ ಜಾಗದಲ್ಲಿ ಇದ್ರೆ ತಾನೆ ಅಂತ ಅವ್ರ ಹುಡುಗರಿಗೆ ದೇವಸ್ಥಾನವನ್ನ ಒಡೆದಾಕೋಕೆ ಹೇಳ್ತಾನೆ. ರಾತ್ರಿ ಅವನ ಕಡೆಯವರು ಎಲ್ಲರೂ ಬಂದ್ರೆ ಸೂರ್ಯ ಅಲ್ಲೇ ಮಲಗಿರ್ತಾನೆ. ಎಲ್ಲರನ್ನ ಹೊಡೆದು ಮರಕ್ಕೆ ಕಟ್ಟಿ ಹಾಕ್ತಾನೆ. ಅಷ್ಟರಲ್ಲಿ ಬೇಬಿ ಕಣ್ಣನ್ ಕಾಲ್ ಮಾಡಿ ಕೆಲಸ ಆಯ್ತಾ ಅಂತ ಕೇಳ್ತಾನೆ. ಸೂರ್ಯ ಅವನಿಗೆ ಮೂರ್ತಿ ಹೊಡೆದಾಕಿದ್ರೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಯಾರು ಹೇಳಿದ್ದು, ಗಾಡಿ ಓಡಿಸುವಾಗ ಫೋನಲ್ಲಿ ಮಾತಾಡಬಾರ್ದು, ಯಾವ್ದಾದ್ರು ಲಾರಿ ಬಂದು ಡಿಕ್ಕಿ ಹೊಡೆದ್ರೆ ಕಷ್ಟ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಒಂದು ಲಾರಿ ಬಂದು ಬೇಬಿ ಕಣ್ಣನ್ ಕಾರ್ಗೆ ಡಿಕ್ಕಿ ಹೊಡೆಯುತ್ತೆ. ಅವರು ಬೇರೆ ಯಾರಲ್ಲ, MLA ಪಾಂಡ್ಯನ್ ಕಡೆಯವರು. MLA ಪಾಂಡ್ಯನ್ ಬೇಬಿ ಕಣ್ಣನ್ನ ಕೊಲ್ಲಕ್ಕೆ ಕಳ್ಸಿರ್ತಾನೆ. ಈ ಮೂವರು ನಮ್ಮ ಅಣ್ಣನ ವಿರುದ್ಧನೇ ಸಾಕ್ಷಿ ಹೇಳ್ತಿ ಅಂತ ಅವನನ್ನ ಕೊಲ್ಲಕ್ಕೆ ಬರ್ತಾರೆ. ಆದ್ರೆ ಕೊಲ್ಲಕ್ಕೆ ಆಗ್ತಿರೋದಿಲ್ಲ. ಅವನ ಹತ್ರ ಬಂದು ನೋಡ್ಕೊಂಡು ಡ್ರೈವ್ ಮಾಡ್ಬೇಕು ಸರ್ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಲಾರಿ ಹತ್ರ ಬರ್ತಾ ಇದ್ದಂತೆ ಮತ್ತೆ ಅವನನ್ನ ಚಾಕುವಿನಿಂದ ಹೊಡೆದು ಸಾಯಿಸಕ್ಕೆ ಹೋಗ್ತಾರೆ. ಮತ್ತೆ ಆ ಮೂವರು ಆರ್ಚೊಳಗೆ ಬಂದ ತಕ್ಷಣ ಅವನಿಗೆ ಹಾಸ್ಪಿಟಲ್ಗೆ ಹೋಗೋಣ ಸರ್ ಅಂತ ಇರ್ತಾರೆ. ಬೇಬಿ ಕಣ್ಣನ್ಗೆ ಗೊತ್ತಾಗುತ್ತೆ ಸೂರ್ಯ ಇದು ನನ್ನ ಜಾಗ, ಇಲ್ಲಿ ಯಾರೇನ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿರ್ತಾನೆ. ಸೊ ನೆಕ್ಸ್ಟ್ ಬೇಬಿ ಕಣ್ಣನ್ ಜಡ್ಜ್ ಮನೆಗೆ ಬಂದು ಈಗ ಆಗಿರೋದು ವಿಡಿಯೋನ ತೋರಿಸ್ತಾನೆ. ಮತ್ತೆ ಈ ಹಿಂದೆ ಆಗಿರೋದು ಈಗ ಆಗ್ತಿರೋದು ಎಲ್ಲ ಕರಪಸ್ವಾಮಿಯಿಂದ ಅಂತ ಹೇಳ್ತಾನೆ. ಜಡ್ಜ್ಗೆ ನಂಬಿಕೆನೇ ಬರೋದಿಲ್ಲ. ನಾಳೆ ನಾನೇ ಕಣ್ಮುಂದೆ ನೋಡಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೂರ್ಯ ಮತ್ತೆ ಪ್ರೀತಿ ಹೊರಗಡೆ ಹೋಗಿರ್ತಾರೆ. ಪ್ರೀತಿ ಸೂರ್ಯಗೆ ಇಷ್ಟು ವರ್ಷ ಎಷ್ಟೇ ಪ್ರಾಬ್ಲಮ್ ಆದ್ರೂ ಬರ್ದೇ ಇರೋರು ಇವಾಗ ಯಾಕೆ ಸಡನ್ ಆಗಿ ಬಂದಿದ್ದೀರಾ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಜಡ್ಜ್ ಕಡೆಯವರು ಅವಳ ಕಾರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬೇಬಿ ಕಣ್ಣನ್ ಮತ್ತೆ ಜಡ್ಜ್ ಕಾರ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡಿ ನೋಡ್ತಾ ಇರ್ತಾರೆ. ಪ್ರೀತಿ ಸಡನ್ ಆಗಿ ಕಾರ್ ಸ್ಟಾಪ್ ಮಾಡಿ ಅವರಿಗೆ ಒಳಗಡೆ ಯಾರಿದ್ದಾರೆ ಅಂತ ಗೊತ್ತಾ ಅಂತ ಕೇಳ್ತಾಳೆ. ಸೂರ್ಯ ಅವಳಿಗೆ ಇದು ನನ್ನ ಪ್ಲೇಸ್ ಅಲ್ಲ, ನಂಗೆ ಪವರ್ ಇಲ್ಲ, ಇನ್ನು 1 ಕಿಲೋಮೀಟರ್ ನಮ್ಮ ಪ್ಲೇಸ್ ಆರ್ಚ್ ಬರುತ್ತೆ, ಬೇಗ ಹೋಗು ಅಂತ ಹೇಳ್ತಾನೆ. ಪ್ರಿಯ ಶಾಕ್ ಆಗಿ ಕಾರನ್ನ ರಿವರ್ಸ್ ಅಲ್ಲಿ ತಗೊಂಡು ಹೋಗ್ತಾಳೆ. ಬೇಬಿ ಕಣ್ಣನ್ ಇವರನ್ನ ಆರ್ಚ್ ಒಳಗಡೆ ಬಿಡ್ಬಿಡಿ ಅಂತ 2 ಕಾರನ್ನ ಅಡ್ಡ ಹಾಕಿಸ್ತಾನೆ. ಸೂರ್ಯ ಕಾರುಗಳನ್ನ ತಳ್ಕೊಂಡು ಆರ್ಚ್ ಒಳಗಡೆ ಬರ್ತಾರೆ. ನೆಕ್ಸ್ಟ್ ಸೂರ್ಯ ಕಾರಿಂದ ಹೇಳಿದ್ದು ತನ್ನ ಕತ್ತಿಯಿಂದ ಕಾರನ್ನ ಸೀಳ್ತಾನೆ. ಕಾರ್ 2 ಭಾಗ ಆಗಿ ಬೀಳುತ್ತೆ. ಇದನ್ನು ನೋಡಿದ ಜಡ್ಜ್ ಎದುರುತ್ತಾ ರಾತ್ರಿ ಬೇಬಿ ಕಣ್ಣನ್ಗೆ ನಾನು ನೀನು ಈ ಕೋರ್ಟ್ ಬಿಟ್ಟು ಬೇರೆ ಕೋರ್ಟ್ಗೆ ಹೋಗ್ಬಿಡೋಣ, ಈಗ ಬಂದಿರೋದು ಕರಪಸ್ವಾಮಿ ಅಂತ ಹೇಳ್ತೇನೆ. ಬೇಬಿ ಕಣ್ಣನ್ ನಾವು ಕೋರ್ಟನ್ನ ಬಿಟ್ಟು ಹೋಗೋದೇ ಬೇಡ, ಕೋರ್ಟನ್ನ ಬೇರೆ ಪ್ಲೇಸ್ಗೆ ಶಿಫ್ಟ್ ಮಾಡಿಸೋಣ ಅಂತ ಹೇಳ್ತೇನೆ. ಏನಂದ್ರೆ ಈಗ ಇರುವ ಕೋರ್ಟ್ ತುಂಬಾ ವರ್ಷದ ಹಿಂದೆ ಕಟ್ಟಿರೋದು. ಸೊ ಇದನ್ನು ತಿಳ್ಕೊಂಡ ಬೇಬಿ ಕಣ್ಣನ್ ಎಲ್ಲ ಹುಡುಗರನ್ನ ಕಳಿಸ್ತಾನೆ. ಅವನ ಹುಡುಗರು ಸ್ಟೆಪ್ಸ್ ಮೇಲೆ ಬರ್ತಾ ಇದ್ದಂತೆ ಮೆಟೀರಿಯಲ್ಗಳು ಬಿದ್ದು ಹೋಗುತ್ತೆ. ಹಾಗೆ ಒಳಗೆ ನೋಡಿದ್ರೆ ಜಡ್ಜ್ ಮೇಲೆ ಕಟ್ಟಡ ಬಿದ್ದು ಸತ್ತು ಹೋಗಿರ್ತಾನೆ. ಏನಂದ್ರೆ ಈ ಹಿಂದಿನ ರಾತ್ರಿ ಬೇಬಿ ಕಣ್ಣನ್ ಜಡ್ಜ್ ಅನ್ನ ಕೊಂದು ಈ ತರ ಪ್ಲಾನ್ ಮಾಡಿರ್ತಾನೆ. ನೆಕ್ಸ್ಟ್ ಕೋರ್ಟ್ ಅಲ್ಲಿ ತುಂಬಾನೇ ಗಲಾಟೆ ಆಗುತ್ತೆ. ಬೇಬಿ ಕಣ್ಣನ್ ನಾವು ಈ ಕೋರ್ಟಲ್ಲಿ ಇರೋಕ್ಕೆ ಆಗೋದಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾರೆ. ಫುಲ್ ಟಿವಿ ನ್ಯೂಸ್ ಅಲ್ಲಿ ಕೂಡ ವೈರಲ್ ಆಗುತ್ತೆ. ಮತ್ತೆ ಈ ಹಿಂದೆ ಎಲ್ಲ ಆಗಿದ್ದು ಕರಪಸ್ವಾಮಿಯಿಂದ ಅಂತ MLA ಪಾಂಡ್ಯನ್ಗೆ ಗೊತ್ತಾಗಿ ಸರ್ಕಾರದ ಜೊತೆ ಇವರಿಗೆ ಹೊಸ ಕೋರ್ಟ್ ಬೇಕು ಅಂತ ಗಲಾಟೆ ಮಾಡ್ತಾನೆ. ನೆಕ್ಸ್ಟ್ ಸರ್ಕಾರ ತಾತ್ಕಾಲಿಕವಾಗಿ ಕೋರ್ಟನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಈ ಕಡೆ ಪ್ರೀತಿ ಸೂರ್ಯಗೆ ಈಗ ಕೋರ್ಟ್ ಇರೋ ಪ್ಲೇಸ್ ನಿಮ್ಮ ಕಂಟ್ರೋಲ್ಗೆ ಸೇರೋದಿಲ್ಲ, ಮತ್ತೆ ಬೇಬಿ ಕಣ್ಣನ್ ತನ್ನ ಆಟನ ಮುಂದುವರ್ಸ್ತಾನೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಎಲ್ಲರೂ ಹೊಸ ಕೋರ್ಟ್ಗೆ ಬರ್ತಾರೆ. ಹೊಸ ಜಡ್ಜ್ ಕೂಡ ಇರ್ತಾನೆ. ಈಗ VM ಪಾಂಡ್ಯನ್ ಮತ್ತೆ ಕಣ್ಮಣಿ ಕೇಸ್ ರೀಓಪನ್ ಆಗಿರುತ್ತೆ. ಬೇಬಿ ಕಣ್ಣನ್ ಆ ಕೇಸ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಿದ್ದೀನಿ, ಪೇಜ್ ನಂಬರ್ 3 ಅಲ್ಲಿ ಇದೆ ಅಂತ ಹೇಳ್ತೇನೆ. ಏನಂದ್ರೆ ಅದರಲ್ಲಿ ಲಂಚದ ಹಣದ ಬಗ್ಗೆ ಇರುತ್ತೆ. ಈ ಕಡೆ ಪ್ರೀತಿ ಕೂಡ ಕೇಸ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಪೇಜ್ ನಂಬರ್ 6 ಅಲ್ಲಿ ಇದೆ ಅಂತ ಹೇಳ್ತಾಳೆ. ಸೊ ಜಡ್ಜ್ ಕೂಡ 6ನೇ ಪೇಜ್ ನೋಡಿ ಶಾಕ್ ಆಗಿ ಬೆವರು ಬಂದು VM ಪಾಂಡ್ಯನ್ ಕಣ್ಮಣಿ ಜೊತೆಗೆ ಮಿಸ್ಬಿಹೇವ್ಗೆ ನಡ್ಕೊಂಡಿರೋದು ಸಾಕ್ಷಿ ಸಮೇತ ಪ್ರೂಫ್ ಆಗಿದೆ. ಪಾಂಡ್ಯನ್ಗೆ 3 ವರ್ಷ ಜೈಲು ಮತ್ತೆ 75 ಲಕ್ಷ ಹಣವನ್ನ ಪರಿಹಾರ ಧನವಾಗಿ ಕೊಡಬೇಕು ಅಂತ ಜಡ್ಜ್ ತೀರ್ಪನ್ನ ಕೊಡ್ತಾನೆ. ಬೇಬಿ ಕಣ್ಣನ್ ಕೇಸಲ್ಲಿ ಸೋತಿರ್ತಾನೆ. ಪ್ರೀತಿಗೆ ಎಷ್ಟು ಲಂಚ ಕೊಟ್ಟಿ ಅಂತ ಕೇಳ್ತಾನೆ. ಏನಂದ್ರೆ ಅವಳು ಕೊಟ್ಟಿರುವ 6ನೇ ಪೇಜ್ ಅಲ್ಲಿ ಕರಪಸ್ವಾಮಿಯ ಕತ್ತಿ ಚಿತ್ರ ಇರುತ್ತೆ. ನೆಕ್ಸ್ಟ್ ಹೊರಗೆ ಬಂದು ನೋಡಿದ್ರೆ ಕರಪಸ್ವಾಮಿ ದೇವಸ್ಥಾನವನ್ನ ಕೋರ್ಟ್ ಮುಂದೆ ಕಟ್ಟಿರ್ತಾರೆ. ಇದನ್ನ ನೋಡಿ ಎಲ್ಲ ಲಾಯರ್ಸು ಭಯ ಪಡ್ತಾ ಇರ್ತಾರೆ. ಏನಂದ್ರೆ ಸೂರ್ಯ ಪ್ರೀತಿಗೆ ನನ್ನ ಪವರ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ನನ್ ಕಂಡ್ರೆ ಎಲ್ರಿಗೂ ಭಯ ಇದೆ ಅಂತ ಕರಪ ಮೂರ್ತಿಯನ್ನ ಅಲ್ಲಿಟ್ಟು ಪೂಜೆ ಮಾಡಕ್ಕೆ ಹೇಳಿರ್ತಾನೆ. ಬೇಬಿ ಕಣ್ಣನ್ ಜೊತೆ ಇರುವ ಎಲ್ಲ ಲಾಯರ್ಸು ಇನ್ ಮುಂದೆ ನಾವು ಸುಳ್ಳು ಹೇಳೋದಿಲ್ಲ, ನಿನ್ ಜೊತೆ ಕೆಲಸ ಮಾಡೋದಿಲ್ಲ ಅಂತ ಹೋಗ್ತಾರೆ. ನೆಕ್ಸ್ಟ್ ಸೂರ್ಯ ಬರ್ತಾನೆ. ಬೇಬಿ ಕಣ್ಣನ್ಗೆ ಕೋರ್ಟ್ ಪ್ಲೇಸ್ ಚೇಂಜ್ ಆಗಿರ್ಬೋದು, ಆದ್ರೆ ಜನರಿಗೆ ನನ್ನ ಮೇಲಿರುವ ಭಯ ಯಾವತ್ತೂ ಹೋಗಲ್ಲ ಅಂತ ಹೇಳ್ತೇನೆ. ಬೇಬಿ ಕಣ್ಣನ್ ಈ ಪ್ಲೇಸ್ ಅಲ್ಲಿ ನಿಂಗೆ ಯಾವ ಪವರ್ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಸೀನಲ್ಲಿ ಹೊಸ ಕೋರ್ಟ್ ಆಗಿದ್ದಕ್ಕೆ ಚಿಕ್ಕದಾಗಿ ಫಂಕ್ಷನ್ ಇಟ್ಕೊಂಡಿರ್ತಾರೆ. ಅದೇ ಟೈಮ್ಗೆ ಬೇಬಿ ಕಣ್ಣನ್ ಮತ್ತೆ ಅವನ ಎಲ್ಲ ಹುಡುಗರು ಬಂದು ಗಲಾಟೆ ಮಾಡ್ತಾರೆ. ಬೇಬಿ ಕಣ್ಣನ್ ಗನ್ ತೋರಿಸಿ ಎಲ್ರಿಗೂ ಎದುರಿಸ್ತಾ ಈಗ ನಾನು ಮಾಡೋ ಕೆಲಸಕ್ಕೆ ಯಾವ ದೇವರು ಬರ್ತಾನೆ ನೋಡ್ತೀನಿ ಅಂತ ಅಲ್ಲಿನ ಎಲ್ಲ ಜನರ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ತುಂಬಾ ಜನರಿಗೆ ಕತ್ತಿಯಿಂದ ರಕ್ತ ಬರೋ ರೀತಿ ಹೊಡಿತಾರೆ. ಬೇಬಿ ಕಣ್ಣನ್ ಇನ್ನು ಯಾವ ದೇವರು ಬರೋದಿಲ್ಲ ಅಂತ
ಪ್ರೀತಿಗೆ ಶೂಟ್ ಮಾಡ್ತಾನೆ. ಅಷ್ಟರಲ್ಲಿ ನಮ್ಮ ಕರಪ್ಪಸ್ವಾಮಿ ಪೊಲೀಸ್ ಗೆಟಪ್ ಅಲ್ಲಿ ಬರ್ತಾನೆ. ಇದನ್ನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಬೇಬಿ ಕಣ್ಣನ್, ನೀನ್ ಇಲ್ಲಿ ಬಂದ್ರು ನಿಂಗೆ ಪವರ್ ಇಲ್ಲ ಅಂತ ತನ್ನ ಹುಡುಗರಿಗೆ ಹೊಡೆಯಕ್ಕೆ ಹೇಳ್ತಾನೆ. ಸೂರ್ಯ ಎಲ್ಲರಿಗೂ ಹೊಡಿತಾ ಇರ್ತಾನೆ. ಕರಪ್ಪಸ್ವಾಮಿ ಮೂರ್ತಿನ ಇಲ್ಲಿ ಸ್ಥಾಪನೆ ಮಾಡಿದ್ರಿಂದ ಈ ಪ್ಲೇಸ್ ಕೂಡ ಇವನ ಕಂಟ್ರೋಲ್ಗೆ ಬಂದಿರುತ್ತೆ. ಸೊ ಈಗ ಇವನಿಗೆ ಪವರ್ ಕೂಡ ಇರುತ್ತೆ. ನೆಕ್ಸ್ಟ್ ಎಲ್ರಿಗೂ ಇವನೇ ಕರಪ್ಪಸ್ವಾಮಿ ಅಂತ ಗೊತ್ತಾಗಿ ಕೈ ಮುಗಿತಾ ಇರ್ತಾರೆ. ಬೇಬಿ ಕಣ್ಣನ್ ಪ್ರೀತಿಯನ್ನ ಕೊಲ್ಲಕ್ಕೆ ಹೋಗ್ತಾ ಇರ್ತಾನೆ. ಸೂರ್ಯ ತನ್ನ ನಿಜವಾದ ರೂಪ ಕರಪ್ಪಸ್ವಾಮಿಯಾಗಿ ಎಲ್ರಿಗೂ ದರ್ಶನ ಕೊಡ್ತಾನೆ. ಬೇಬಿ ಕಣ್ಣನ್ ಕಡೆಯವರನ್ನ ತನ್ನ ಕತ್ತಿಯಿಂದ ಬೆಂಕಿಯಿಂದ ಕೊಂದು ಹಾಕ್ತಾನೆ. ಕೊನೆಯಲ್ಲಿ ಲಾಯರ್ ಬೇಬಿಯನ್ನ ಕೂಡ ಹೊಡೆದು ಅವನನ್ನ ಮೇಲೆ ಬಿಸಾಕಿ ಬೇಬಿ ಕಣ್ಣನ್ ತಲೆಯನ್ನ ಕೂಡ ಕತ್ತರಿಸ್ತಾನೆ. ಮತ್ತೆ ಜಡ್ಜ್ಗೆ ಇನ್ ಮುಂದೆ ನನ್ನನ್ನ ಬರೋ ಹಾಗೆ ಮಾಡ್ಕೋಬೇಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಜಡ್ಜ್ ಈಗ ಉಳಿದಿರುವ ಎಲ್ಲ ಕೇಸ್ಗಳಿಗೆ ನ್ಯಾಯ ಕೊಡಿಸ್ತಾನೆ. ಸಿನಿಮಾದ ಕೊನೆಯಲ್ಲಿ ಪ್ರೀತಿ ಬಿರಿಯಾನಿ ಹೋಟೆಲ್ಗೆ ಬಂದು ಊಟ ಮಾಡ್ತಿರುವಾಗ ಅಲ್ಲಿ ಸುಕುಮಾರನ್ ಮತ್ತು ಬೀನು ಬಿರಿಯಾನಿ ತಿಂತಾ ಇರ್ತಾರೆ. ಇದು ಬೀನುಳ ಆಸೆ ಕೂಡ ಆಗಿರುತ್ತೆ. ಸೊ ಕರಪ್ಪಸ್ವಾಮಿಯಿಂದ ಬೀನು ಸತ್ತಿರೋದಿಲ್ಲ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.